ಇರಾನ್ ಇಸ್ರೇಲ್ ಯುದ್ಧ ವಿಶ್ವಸಂಸ್ಥೆ ಎಂಟ್ರಿ ಆಗುತ್ತಾ? ಹರ್ಮುಜ್ಗೆ ಹೊಸ ರೂಲ್ಸ್, ಟ್ಯಾಕ್ಸ್ ಹೇರುತ್ತಾ ಇರಾನ್? ಜಾಗತಿಕ ತೈಲ ಬಿಕ್ಕಟ್ಟು ಉದ್ವಿಗ್ನ, ಮಧ್ಯಸ್ಥಿಕೆ ವಹಿಸ್ತಾರ ಮೋದಿ? ಮಹಾಯುದ್ಧ ಡೇ 21. ಇಪ್ಪತ್ತೊಂದು ದಿನ ಆದರೂ ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ರಣಭೀಕರತೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಇಲ್ಲ ಈಗ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇರುವಂತ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಗಳಿದಾವಲ್ಲ, ಅದೆಲ್ಲವೂ ಕೂಡ ಹುಸಿ ಆಗ್ತಾ ಇರುವಂತದ್ದು. ನಾನ್ ಸೋತ್ರು ಪರವಾಗಿಲ್ಲ, ಸಾಯೋವರೆಗೂ ಮಾತ್ರ ಸುಮ್ಮನಾಗೋದಿಲ್ಲ ಅನ್ನುವ ರೀತಿಯಲ್ಲಿ ಇರಾನ್ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದೆ. ಯಾವ್ಯಾವ ರೀತಿಯಾಗೆಲ್ಲ ತನ್ನ ಸಂಪನ್ಮೂಲಗಳಿದಾವೆ, ಕ್ಷಿಪಣಿ ಡ್ರೋನ್ಗಳನ್ನ ಬಳಸ್ಕೊಳ್ಬಹುದು, ಅಟ್ಯಾಕ್ ಮಾಡಬಹುದು, ಪ್ರೆಷರ್ ಕ್ರಿಯೇಟ್ ಮಾಡಬಹುದು, ಅದೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಇರಾನ್. ಆರ್ಥಿಕ ಸಂಪನ್ಮೂಲಗಳೇ ಸರ್ವನಾಶ ಆಗ್ತಾ ಇದೆ. ಎರಡು ದೇಶಗಳ ಇಂಧನ ಘಟಕಗಳು ಟಾರ್ಗೆಟ್ ಅನ್ನ ಮಾಡಲಾಗಿದೆ. ಜಾಗತಿಕ ರಾಷ್ಟ್ರಗಳಿಂದ ಭಾರಿ ಆಕ್ರೋಶ ಹಿನ್ನೆಲೆಯಲ್ಲಿ ಇರಾನ್ನ ತೈಲ ಘಟಕಗಳ ಮೇಲೆ ದಾಳಿಯನ್ನ ನಿಲ್ಲಿಸಿರುವಂತದ್ದು ಇಸ್ರೇಲ್. ತೈಲ ಘಟಕಗಳು, ಅನಿಲ ಘಟಕಗಳ ಮೇಲೆ ದಾಳಿಯನ್ನ ಮಾಡಿದ್ರು. ಅದನ್ನ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ US ಅಧ್ಯಕ್ಷರಿಗೆ, ಟ್ರಂಪ್ಗೆ. ಇಲ್ಲ, ನಾನು ಹೇಳಿದ್ದೀನಿ, ವಾರ್ನಿಂಗ್ ಕೊಟ್ಟಿದ್ದೀನಿ ಅವರಿಗೆ ಅಂತ ಹೇಳಿದ್ರು ಟ್ರಂಪ್. ಅನಿಲ ತೈಲ ಘಟಕಗಳ ಟಾರ್ಗೆಟೆಡ್ ಟ್ರಂಪ್ ಕಿಡಿಕಾಡಿರುವಂತದ್ದು. ಇಸ್ರೇಲ್ ದಾಳಿಯನ್ನೇ ಖಂಡಿಸಿದ್ರು ಅಮೆರಿಕ ಅಧ್ಯಕ್ಷ. ಈ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ಪಾರ್ಸ್ ಅನಿಲ ಘಟಕದ ಮೇಲೆ ಆಗಿದ್ದಂತ ದಾಳಿ, ಯುದ್ಧವನ್ನ ಗೆಲ್ಲುವ ನಿಟ್ಟಿನಲ್ಲಿದ್ದೇವೆ ಅಂತ ನೆತನ್ಯಾಹು ಹೇಳಿರುವಂತದ್ದು ಸ್ಟೇಟ್ಮೆಂಟ್ ಅವರು. ಇಸ್ರೇಲ್ US-ಗೆ ತಿರುಗೇಟನ್ನ ಕೊಡ್ತಾ ಇರುವಂತದ್ದು ಇರಾನ್. ಹೈಫಾದಲ್ಲಿನ ಇಸ್ರೇಲ್ನ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕತಾರ್ನ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿದ ಇರಾನ್. ಆಲ್ರೆಡಿ ಆ ತೈಲ ಘಟಕಗಳ ಮೇಲೆ ಟಾರ್ಗೆಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಪ್ರೊಡಕ್ಷನ್ನೇ ಬಂದಾಗ್ತಾ ಇದೆ. ಸೊ ಅದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೊಡೆತ ಕೊಡ್ತಾ ಇರುವಂತದ್ದು. ಜಾಗತಿಕ ತೈಲ ಬಿಕ್ಕಟ್ಟು ಮತ್ತಷ್ಟು ತೀವ್ರಗೊಳ್ಳುವಂತ ಮುನ್ಸೂಚನೆ ಇದೆ. ಯಾಕೆಂದ್ರೆ ಆ ಪ್ರೊಡಕ್ಷನ್ನೇ ಬಂದಾಗ್ಬಿಟ್ರೆ ಆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿಯಾಗಿ, ಯಾಕೆಂದ್ರೆ ಇವತ್ತಿಗೆ ಏನಾದ್ರೂ ಯುದ್ಧ ನಿಂತರೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿಯಾಗಿ ಮತ್ತೆ ಪ್ರೊಡಕ್ಷನ್ ಶುರುವಾಗಲಿಕ್ಕೆ ಮಿನಿಮಮ್ ಅಂದ್ರೂ 20 ರಿಂದ 30 ದಿನ ಬೇಕಾಗುತ್ತೆ, 1 ತಿಂಗಳವರೆಗೂ ಬೇಕಾಗುತ್ತೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಡೆತ ಬೀಳುವಂತ ಸಾಧ್ಯತೆ. ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಹೇಳ್ತಾ ಇರುವಂತದ್ದು ಇರಾನ್ ಸೇನೆ. ಯಾಕೆಂದ್ರೆ ಅವರ ಮೈನ್ ಲೀಡರ್ಸ್ ಎಲ್ಲರನ್ನೂ ಕೂಡ ಹತ್ಯೆ ಮಾಡಲಾಗಿದೆ. Israel acted alone against the Slawiya gas compound. Fact number 2, President Trump asked us to hold off on future attacks, and we're holding out. We're wiping out their industrial base in a way that we didn't do before. Iran's air defenses have been rendered useless. Their navy is lying at the bottom of the sea. Today we hit the other part of their navy in the Caspian Sea. Their air force is nearly destroyed. As far as oil prices rising, spikes, you know what a spike is? You know what a spike is? It goes up and goes down. The Americans are working very hard, and we're trying to help them in every way that we can to open the straits of Hormuz. And if they succeed, which I think they will, then oil prices will come down. The loss of servicemen is painful. Early on in my military service, a fellow soldier died in my arms. I lost a brother who fought terrorists, led the historic Entebbe rescue. The cost to bereaved family. ಇಸ್ರೇಲ್ ಮೇಲೆ ಇರಾನ್ ನಿಂದ ಕ್ಷಿಪಣಿಗಳ ದಾಳಿ ಕಂಟಿನ್ಯೂ ಆಗಿದೆ. ಇರಾನ್ ದಾಳಿಗೆ ಇಸ್ರೇಲ್ ನಿಂದ ಪ್ರತ್ಯುತ್ತರವನ್ನ ಕೊಡ್ಲಾಗ್ತಾ ಇರುವಂತದ್ದು. ಕ್ಷಿಪಣಿಗಳ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಕ್ಲಸ್ಟರ್ ಬಾಂಬ್ಗಳನ್ನ ಸಿಡಿಸ್ತಾ ಇರುವಂತದ್ದು. ಇಸ್ರೇಲ್ ಕಂಟಿನ್ಯೂಸ್ಲಿ ಇರಾನ್ ಮೇಲೂ ಕೂಡ ಅಟ್ಯಾಕ್ ಅನ್ನ ಕಂಟಿನ್ಯೂ ಮಾಡಿದೆ. ಇರಾನ್ನ ಟೆಹರಾನ್ನ ಹಲವೆಡೆ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಕಂಟಿನ್ಯೂಸ್ಲಿ ದಾಳಿಯನ್ನ ಮಾಡ್ತಾ ಇದೆಯಲ್ಲ, ಅದರ ಕ್ಯಾಪಿಟಲ್ ಟೆಹರಾನ್ನ ಹಲವೆಡೆ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಲಾಗಿದೆ. ಮೂಲ ಸೌಕರ್ಯ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗ್ತದೆ. ಟೆಹರಾನ್ನ ಹಲವೆಡೆ ಸ್ಫೋಟದ ಸದ್ದು. ಆಲ್ಮೋಸ್ಟ್ ಸಾಕಷ್ಟು ಸಿಟಿಗಳನ್ನ ಧ್ವಂಸ ಮಾಡಾಕ್ಬಿಟ್ಟಿದ್ದಾರೆ ಕಂಟಿನ್ಯೂಸ್ಲಿ ಅಟ್ಯಾಕ್ ಮಾಡುವ ಮುಖಾಂತರ.